ಬಹುಶಃ ಪ್ರೇಮಮೂರ್ತಿಯವರೇ, ನನ್ನ ಮೊದಲ ಪ್ರಶ್ನೆ, ಇವತ್ತಿನ ಕಾಲಘಟ್ಟದಲ್ಲಿ ಮದುವೆಗಿಂತ ವೃತ್ತಿ ಜೀವನವೇ ಬಹಳ ಮುಖ್ಯ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾ ಇರುವಂಥದ್ದು, ಅದರಲ್ಲೂ ಹೆಣ್ಣು ಮಕ್ಕಳು. ಬಹುಶಃ ಮದುವೆ ಅನ್ನುವಂಥದ್ದು ನಿಧಾನ ಆಗ್ತಾ ಇರೋದಕ್ಕೆ, ವಿಳಂಬ ಆಗ್ತಾ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ಇದೇನಾ ಅಥವಾ ಬೇರೆ ಇನ್ನೇನಾದರೂ ರೀಸನ್ ಇರಬಹುದಾ ಅಂತ? ಇದರಲ್ಲಿ ಎರಡು ಬಗ್ಗೆ ನಾವು ಯೋಚನೆ ಮಾಡಬೇಕು ಸರ್. ಮೊದಲಿಗೆ ನಾನು ಇವತ್ತು ಎಲ್ಲ ನಿಮ್ಮ ಫ್ರೀಡಮ್ ಟಿ ವಿ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಮೊದಲು ಕೋರ್ತೀನಿ. ಈಗ ನೀವು ಹೇಳ್ದಂಗೆ ನಾನು ಎರಡು ಕಡೆ ನೋಡ್ತೀನಿ ಸರ್. ಈಗ ಮೊನ್ನೆ ನನಗೆ ಒಂದು 22 ವರ್ಷ ಇರ್ಬೋದು, ಒಬ್ಬ ಲೇಡಿ ಜೊತೆ ನಾನು ಆಟೋದಲ್ಲಿ ಹೋಗ್ತೀನಿ. ನಾನು ಅವಳು ನೋಡಿದ್ರೆ ಆಟೋ ಲೇಡಿ, ಅವಳು ಹುಡುಗಿ ಓಡಿಸ್ತಾ ಇರೋಳು. ಸರಿ, ಹೋಗ್ತಾ ನಾನು ಅವಳ ಜೊತೆ ನಿಂತ್ಕೊಂಡು ಫೋಟೋನು ಮೊದಲು ನಮ್ಮ ಮನೆ ಬಾಗಿಲಿಗೆನೆ ನಾನು ಫಸ್ಟು ನಿನ್ನ ಜೊತೆ ಒಂದು ಫೋಟೋ ತೆಗಿಸ್ತೀನಮ್ಮ ಅಂತಂದೆ. ಫೋಟೋ ತಕ್ಕೊಂಡೆ. ಆಮೇಲೆ ಕೇಳಿದೆ, ಯಾಕಮ್ಮ ನಿಂಗೆ ಭಯ ಆಗೋದಿಲ್ವಾ ಈ ಥರ ನೈಟ್ ಎಷ್ಟು ಗಂಟೆ ತಗೋ ಓಡಿಸ್ತೀನಿ ಅಂದರೆ 10 ಗಂಟೆ ತಗೋ ಓಡಿಸ್ತೀನಿ ಅಂದ್ಲು. ಯಾಕೆ ಅಂತ ಕೇಳಿದೆ. ನಾನು ಸಿಂಗಲ್ ಪೇರೆಂಟು ಮೇಡಮ್. ನನ್ನ ಗಂಡ 17 ವರ್ಷಕ್ಕೇ ನಮ್ಮ ಮನೆಯಲ್ಲಿ ಮದುವೆ ಮಾಡಿದ್ರು. ನನಗೆ ಮದುವೆ ಮಾಡಿದ್ಮೇಲೆ ನನಗೆ 1 ವರ್ಷಕ್ಕೆ ಒಂದು ಮಗಳು ಹುಟ್ಟಿದ್ಲು. ಆ ಮಗಳು ಹುಟ್ಟಿದ್ಮೇಲೆ ಹೀಗೆ ಸಣ್ಣ ಪುಟ್ಟ ಕಾರಣಕ್ಕೇ ಇಲ್ಲದ್ದೆಲ್ಲ ಗಲಾಟೆಗಳು ಮಾಡಿಕೊಂಡು ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ. ಹಾಗಾಗಿ ನನಗೆ ಆ ಕಡೆ ಈ ಕಡೆ ಏನೋ ದಿಕ್ಕು ತೋಚಿದೆ. ನಾನು ಇವಾಗ ಗೌರ್ಮೆಂಟ್ ಅವರು ಮೊನ್ನೆ ನನಗೆ ಸರ್ಕಾರದವರು ಫ್ರೀ ಆಟೋ ಕೊಟ್ಟರಲ್ಲ, ಅದರಲ್ಲಿ ನಾನು ಅಪ್ಲೈ ಮಾಡಿದೆ. ನನಗೆ ಸಿಂಗಲ್ ಪೇರೆಂಟ್ ಅಂತ ಒಂದು ಆಟೋ ಕೊಟ್ಟಿದ್ದಾರೆ, ನಾನು ಅದರಲ್ಲಿ ಜೀವನ ಮಾಡ್ತಾಯಿದ್ದೀನಿ ಅಂತ ಅಂದ್ಲು. ಇನ್ನೊಂದು ಕಡೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ನ ನೋಡಿದಾಗ ಆಕೆಗೆ ಒಂದು 33-34 ವರ್ಷ ವಯಸ್ಸಿರ್ಬೋದು. ಆಕೆ ಇವತ್ತು ಕೈ ತುಂಬ ದುಡಿತಾಳೆ. ಆ ದುಡಿತಾಳೆ ಅನ್ನೋ ಒಂದು ಮಟ್ಟಕ್ಕೆ ನಾವು ನೋಡಿದಾಗ ಆಕೆ ಭಾಳ ಕಷ್ಟಪಟ್ಟು ಆ ಒಂದು ಲೆವೆಲ್ಲಿಗೆ ಬಂದಿರ್ತಾಳೆ. ಕಷ್ಟಪಟ್ಟು BE ಮುಗಿಸಿರ್ತಾಳೆ, ಆಗ್ತಾನೆ ದುಡ್ಡು ನೋಡ್ತಾ ಇರ್ತಾಳೆ. ತಕ್ಷಣಕ್ಕೆ ನಾನು ಒಂದು ವಿವಾಹಕ್ಕೆ ನಾನು ಯಾಕೆ ಮುಳುಗಬೇಕು? ಸ್ವಲ್ಪ ದಿನ ಅಪ್ಪ ಅಮ್ಮನ ನೋಡ್ಕೊಳ್ಳೋಣ, ತಂದೆ ತಾಯಿನ ಸಂತೋಷವಾಗಿಡೋಣ, ಸ್ವಲ್ಪ ದಿನ ನಾನು ಎಂಜಾಯ್ ಮಾಡೋಣ. ಈ ಹಣ ನೋಡ್ತಾ ಇದ್ದೀನಿ, ಹಣದಲ್ಲಿ ನಾನು ಎಂಜಾಯ್ ಮಾಡೋಣ, ಆಮೇಲೆ ಮದುವೆ ಇದ್ದೇ ಇರುತ್ತೆ, ಮಕ್ಕಳಿದ್ದೇ. ಸರ್, ಹಿಂದಿನ ಕಾಲದಲ್ಲಿ ಬೇಗ ಮದುವೆ ಮಾಡಿಬಿಡೋರು. ಆ ತೊಟ್ಲಲ್ಲೇ ಶಾಸ್ತ್ರ. ಈಗ ನಿನ್ನ ಮಗಳಿಗೆ ನನ್ನ ಮಗನಿಗೆ, ನನ್ನ ಮಗನಿಗೆ ನಿನ್ನ ಮಗಳಿಗೆ ಅಂತ ಮೊದಲೇ ಮಾತಾಡ್ಕೊಂಡು ತಂದು ಬಿಡೋರು. ಆ ಮಕ್ಕಳು ಏನು ಅನುಭವಿಸಿದ್ದಾರೆ ಸರ್? ಈಗ ನಮ್ಮ ಕಣ್ಣು ಮುಂದೆ ನಿದರ್ಶನಗಳು ಬೇಕಾದಷ್ಟಿದೆ ಸರ್. ಆ ಥರ 18 ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ಕೊಂಡಿರೋ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಕಣ್ಣು ಮುಂದೆನೇ ಸಾಕಷ್ಟು ಅನುಭವಿಸ್ತಾ ಇರೋದನ್ನು ನಾವೇ ನೋಡಿದ್ದೀವಿ. ಹಾಗಂತ ಸ್ವಾವಲಂಬಿಯಾಗಿ ಬದುಕು ಜೀವನ ಕಟ್ಕೊಳ್ತಿರೋ ಹೆಣ್ಣು ಮಕ್ಕಳನ್ನ ನಾವು ತಪ್ಪು ಅನ್ನೋ ಹಂಗೂ ಇಲ್ಲ. ಆದರೆ ಆ ಹೆಣ್ಣು ಮಕ್ಕಳಿಗೂ ಒಂದು ದೂರಾಲೋಚನೆ ಇರಬೇಕು. ದೂರಾಲೋಚನೆ ಇರಬೇಕು. ನನ್ನ ವಯಸ್ಸು ಮೀರ್ತಿದೆ, ನಾನು ವಯಸ್ಸಿಗೆ ತಕ್ಕಂತೆ ಮದುವೆನೂ ಮಾಡ್ಕೋಬೇಕು. ಮುಂದೆ ನನಗೆ ಹುಟ್ಟೋ ಮಕ್ಕಳಿಗೆ ತುಂಬ ಲೇಟಾಗಿ ಹುಟ್ಟಿದ್ರೆ ಮಕ್ಕಳಿಗೆ ತೊಂದರೆ ಆಗಬಹುದು. ಆಮೇಲೆ ಮದುವೆ ವಯಸ್ಸಿಗೆ ನಾನು ಅಜ್ಜಿ ಆಗ್ಬಿಡ್ಬೋದು. ಹಾಗಾಗಿ ನನಗೆ ಬೇಗ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆಯೂ ಇರಬೇಕು. ಆದರೆ ಕೆಲವೊಂದು ಕಾಲಘಟ್ಟದಲ್ಲಿ ನಾವು ನೋಡ್ಬೇಕಾದ್ರೆ ಮದುವೆ ಮಾಡ್ಕೊಂಡ್ರಾಯ್ತು ಬಿಡಿ ಮೇಡಮ್, ಮದುವೆ ಆದಮೇಲೆ ಮಕ್ಕಳಿದ್ದೇ ಇರುತ್ತೆ. ಮಕ್ಕಳಾದ್ಮೇಲೆ ಏನು ಅನುಭವಿಸ್ತೀವಿ? ಏನೂ ಇಲ್ಲ. ನಾವು ಇವಾಗ ಇರೋದನ್ನೇ ನಾವು ಚೆನ್ನಾಗಿದ್ದೀವಿ ಅನ್ನೋ ಹೆಣ್ಣು ಮಕ್ಕಳನ್ನು ನಾವು ಎಲ್ಲ ರೀತಿಯಲ್ಲೂ ನಾವು ನೋಡಬೇಕು ಸರ್. ಮದುವೆ ಹಿಂದಿನ ಕಾಲದಲ್ಲಿ ಒಂದು 10 ರೂಪಾಯಿ ಕೇಳ್ಬೇಕಾದ್ರೆ ಇವತ್ತು 10 ರೂಪಾಯಿ ಕೊಟ್ಬಿಟ್ಟು ಹೋಗ್ರಿ, ನಾನು ಏನೋ ತೊಗೋಬೇಕು, ನಾನು ಇದು ಏನೋ ಬೇಕಾಗಿರೋ ವಸ್ತು ತೊಗೋಬೇಕು ನಾನು ಅಂತ, ನಾನು ಬಂದು ಕೊಡ್ತೀನಿ ಬಿಡೆ, ನಾನೇ ಕರ್ಕೊಂಡು ಹೋಗ್ತೀನಿ, ಬಾರೆ ನಿನ್ಗೆ ಏನು ಬೇಕೋ ಕೊಡಿಸ್ತೀನಿ ಅನ್ನೋ ಕಾಲ ಇತ್ತು. ಇವತ್ತಿನ ದಿನ ನಿಮ್ಮನ್ನು ಕೇಳೋದೇ ಇಲ್ವೇ? ನಾವು ಹೆಣ್ಣುಮಕ್ಳು ಗಂಡನನ್ನ ಕೇಳೋ ಪ್ರಮೇಯನೇ ಬಂದಿಲ್ವಾ? ನಾವು ಸಾಕಷ್ಟು ದುಡ್ತೀವಿ, ನಮ್ಮ ಖರ್ಚು ನಾವೇ ಹೊಂದಿಸ್ಕೊಳ್ತೀವಿ, ನಾವು ನಿಮ್ಮನ್ನು ಕೇಳೋದೇ ಇರಲ್ಲ ಅಂತ ಅನ್ನೋ ಒಂದು ಯೋಚನೆನ ಮಾಡಿ ಇವತ್ತು ಹೆಣ್ಣುಮಕ್ಕಳು ದುಡಿಯೋದ್ರಲ್ಲಿ ತಪ್ಪಿಲ್ಲ ಸರ್. ಸ್ವಾವಲಂಬಿಯಾಗಿ ಬದುಕೋದು ಖಂಡಿತ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಆ ಟೈಮಿಗೆ ಏನಾಗಬೇಕಲ್ಲ ಅದು ಆಗ್ಬಿಡ್ಬೇಕು. ಯಾಕಂದರೆ ತಂದೆ ತಾಯಿನೂ ನೋಡಬೇಕು. ನಾವು ತಂದೆ ತಾಯಿ ಕಾಯ್ತಾ ಇರ್ತಾರೆ, ನನ್ನ ಮಗಳ ಮದುವೆ ನೋಡಬೇಕು, ನನ್ನ ಮಗನ ಮದುವೆ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೆ ನಾವು ಕಾಯಿಸೋದು ತಪ್ಪು. ಆ ಟೈಮ್ಗೆ ನಾವು ಮದುವೆನೂ ಮಾಡ್ಕೋಬೇಕು, ಈ ಕಡೆ ಸಂಪಾದನೆನೂ ಮಾಡಬೇಕು, ಮಕ್ಕಳನ್ನೂ ಹೇರಬೇಕು, ಸಂತೋಷವಾಗಿರಬೇಕು ಹೆಣ್ಣು ಮಕ್ಕಳು ಅಂತ. ಆ ಸ್ವಾವಲಂಬಿ ಆಗೋದು ಖಂಡಿತ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಬಹುಶಃ ಈ ಕರಿಯರ್ ಗ್ರೋತ್ಗೋಸ್ಕರ ಮದುವೆಯನ್ನು ಮುಂದೂಡುವಂಥದ್ದು ನಿಧಾನಕ್ಕೆ ಆಗುತ್ತೆ ಬಿಡಿ ಅಂತ ಹೇಳುವಂಥದ್ದು, ಅದು ಜಾಣತನನ ಅಥವಾ ದಡ್ಡತನನ ಅಂತ? ಇಲ್ಲ, ಈಗಿನ ಜನ್ರೇಷನ್ ಅಂತ ಹೇಳ್ತೀವಿ ನಾವು. ಪ್ರೆಸೆಂಟ್ಲಿ ಈಗ 21 ಶತಮಾನ ಹೋಯ್ತಿವಾಗ. ದಿಸ್ ಈಸ್ ಗೂಗಲ್ ಜನ್ರೇಷನ್ ಆ್ಯಂಡ್ ಜನ್ರೇಷನ್ ಅಂತ ಹೇಳ್ತೀವಿ. ಸೊ ಟುಡೇಸ್ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿದ್ದಾರೆ. ಸೊ ಈಗ ಸುಮಾರು ನನ್ನ ಕೇಸಸ್ ಎಲ್ಲ ನೋಡಿದಾಗ ಎಲ್ಲ ಒಬ್ಬಳೇ ಮಗಳಿರ್ತಾರೆ, ಇಲ್ಲ ಒಬ್ಬನೇ ಮಗ ಇರ್ತಾರೆ. ಸೊ ನಮ್ಮ ಕಾಲದಲ್ಲಿ ಇದ್ದಂಗೆ 2-3 ಮಕ್ಕಳು ಇಲ್ಲವೇ ಇಲ್ಲ ಇವಾಗ. ಸೊ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, 20 years ಬ್ಯಾಕ್ ಬಗ್ಗೆ ನಾನು ಹೇಳ್ತಾ ಇರೋದು. 20 years ಬ್ಯಾಕ್ ಬಗ್ಗೆ ಪೇರೆಂಟ್ಸು ಸಿಂಗಲ್ ಮಕ್ಕಳು, ಒಂದು ಗಂಡಾಗಲಿ ಹೆಣ್ಣಾಗಲಿ ಒಂದು ಮಕ್ಕಳು ಸಾಕು ಅಂತ. ಸೊ ಆಕೆಗೆ ಏನಾಗಿರುತ್ತೆ ಅಂದರೆ ತಂದೆ ತಾಯಿ ತುಂಬ ಕಷ್ಟಪಟ್ಟು ಬೆಳೆದಿರ್ತಾರೆ ಅವರು.
ಸೊ ಆಕೆಗೆ ಆ ಮನಸ್ಸಿರುತ್ತೆ ಏನಂದರೆ ನಾನು ಮದುವೆ ಮಾಡ್ಕೊಂಡು ನಾನು ಹೋದರೆ ನಾಳೆ ನಮ್ಮ ಅಪ್ಪ ಅಮ್ಮನ ಏನು ನೋಡ್ಕೊಳ್ತಾರೆ, ಯಾರು ನೋಡ್ಕೊಳ್ತಾರೆ, ಈ ಒಂದು ತಲೆಯಲ್ಲಿ ಇಟ್ಕೊಳ್ತಾರೆ ಆಕೆ. ಅದ ನಂತರ ಆಕೆ ಚೆನ್ನಾಗಿ ಓದಿ ಮತ್ತು ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಯೆಲ್ಲ ಎಲ್ಲೋ ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಅಲ್ಲಿ ಏನಾಗುತ್ತೆ, ಅವಳಿಗೆ 22 ವರ್ಷ ಇಂಜಿನಿಯರ್ ಮುಗಿದೋಗುತ್ತೆ. ಸೊ MS ಮಾಡಬೇಕಂದ್ರೆ ಅವಳಿಗೆ ಮಾಸ್ಟರ್ಸ್ ಏನೋ ಪ್ಲ್ಯಾನ್ ಮಾಡಿ 23-24 ಕಡೆ ಅವಳು ಮಾಸ್ಟರ್ಸ್ ಆಗಿಬಿಡುತ್ತೆ. ಸೊ ಅಲ್ಟಿಮೇಟ್ಲಿ ಅವಳು ಜಾಬ್ ಹೋದಾಗ ಇಮಿಡಿಯೇಟ್ಲಿ ಅನುಕೂಲ ಇದ್ದವರು, ಸ್ವಲ್ಪ ತುಂಬ ಶ್ರೀಮಂತರು ಇರೋರು, ಅನುಕೂಲ ಇರೋರು, ಆಕೆಗೆ ಏನು ಫಿನಾನ್ಷಿಯಲ್ ಪ್ರಾಬ್ಲಮ್ ಇರೋಲ್ಲ. ಬಟ್ ಆದ್ರೂ ಆಕೆ ಹೇಳ್ತಾಳೆ ನಾನೆಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡಬೇಕು, ನಾನು ಸೆಟ್ಲ್ ಆಗಬೇಕು, ಆಮೇಲೆ ನೋಡೋಣ. ಯಾಕಂದರೆ ಈಗಿನ ಒಂದು ಜನ್ರೇಷನಲ್ಲಿ ಹೆಣ್ಣು ಮಕ್ಳಿಗೆ ಏನಾದರೆ, ಹೆಣ್ಣು ಮಕ್ಳು ಗಂಡು ಮಕ್ಳು ಪ್ಲ್ಯಾನ್ ಆಗೋಗ್ಬಿಟ್ಟಿದೆ. ನಾನು ಸೆಟ್ಲ್ ಆಗಬೇಕು, ನಾನು ನನ್ನ ಪೇರೆಂಟ್ ಕಡೆಯಿಂದ ಡಿಪೆಂಡೆನ್ಸಿ ಆಗೋದು ಬೇಡ, ಅವ್ರಿಗೆ ನಾನು ತೊಂದರೆ ಕೊಡೋದು ಬೇಡ, ನನ್ನ ಮದುವೆ ಅಂತೇಳಿ ಅವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊನೆಗೆ ಅವ್ರು ಒದ್ದಾಡೋದು ಬೇಡ ಅಂತೇಳಿ ಈಗಿನ ಒಂದು. ಮತ್ತು ಇನ್ನೊಂದೇನೆಂದರೆ ಈಗಿನ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರು ರೆಡಿ ಇಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ. ಆ ರೆಸ್ಪಾನ್ಸಿಬಿಲಿಟೀಸ್ ಮದುವೆ ಅಂದ್ರೆ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸಾಲನ ಪಾಲನ ಮಾಡಿ ನಾವು ಮದುವೆ ಗ್ರ್ಯಾಂಡಾಗಿ ಮಾಡ್ತೀವಿ, ಅದ ನಂತರ ತಿರ್ಗಿ ಸಾಲ ತೀರಿಸ್ಬೇಕು, ಅದ ನಂತರ ನೆಕ್ಸ್ಟ್ ಮಕ್ಕಳು ಬರ್ತಾರೆ, ತಿರ್ಗಿ ಅವ್ರಿಗೆ ಆಲ್ಮೋಸ್ಟ್ ಇದಾಗುತ್ತೆ. ಈ ರೀತಿಯ ರೀಸನ್ ಒಂದು ಆ ಥರ ಆಗಿದೆ. ಏನಾಗಿದೆ ಅಂದರೆ ಇವಾಗ ಈಗಿನ ಮದುವೆ ಆದವ್ರಿಗೆ ನಾವಿನ್ನು ಮಕ್ಕಳು ಯಾವಾಗ ಅಂತೇಳಿ ಅಯ್ಯೋ ಒಂದು 5 ವರ್ಷ ಮಕ್ಕಳೇ ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಈ ಜನ್ರೇಷನ್ ಏನಾಗಿದೆ ಅಂದರೆ ಗರ್ಲ್ಸ್ ಆರ್ ವೆಲ್ ಸೆಟಲ್. ಹೆಣ್ಮಕ್ಳು ತುಂಬ ಒಳ್ಳೆ ತಿಳುವಳಿಕೆ ಇಟ್ಕೊಂಡು ಅವರು ಒಂದು ಕೆರಿಯರ್ನ ಗ್ರೋತ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಕಾರಣ ಇರ್ಬೋದು ಅಂತ ಮೇಡಮ್, ಅಂದರೆ ಈಗ ಅವರಿಗೆ ತುಂಬ ಗೊತ್ತಿರುವಂಥ ಪರಿಚಯಸ್ಥರ ಕುಟುಂಬದ ಒಂದು ಹೆಣ್ಣುಮಗಳನ್ನು ಮದುವೆ ಮಾಡಿಕೊಟ್ಟ ನಂತರದಲ್ಲಿ ಆಕೆಯ ಒಂದಷ್ಟು ಕಷ್ಟಗಳು, ಗಂಡನ ಮನೇಲಿ ಅನುಭವಿಸಿದಂಥ ನರಕಯಾತನೆ, ಇದೆಲ್ಲವೂ ಕೂಡ ನೋಡಿರ್ತಾರೆ ಅಥವಾ ಕೇಳಿರ್ತಾರೆ. ಖಂಡಿತ ಆಕೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಬಹುಶಃ ಇದು ಒಂದು ರೀತಿಯಲ್ಲಿ ಅಯ್ಯೋ ಸದ್ಯಕ್ಕೆ ಮದುವೆ ಬೇಡ ಅನ್ನುವಂಥ ಒಂದು ಹಿಂದೇಟು ಹಾಕೋದಕ್ಕೂ ಕಾರಣ ಆಗಬಹುದಾ? 100% ಸರ್. ಇದು ಏನಾಗುತ್ತೆ ಅಂತಂದರೆ, ಈಗ ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು ಒಂದು ಥರ ಗೋಳಾದರೆ, ಈಗ ಮನೆಯಲ್ಲಿ ಅವ್ರ ಕಣ್ಣು ಮುಂದೆನೆ ಅವ್ರ ಅತ್ತೆ ಮಗನೋ ಅವ್ರ ಅತ್ತೆ ಮಗಳೋ ಮದುವೆ ಮಾಡಿಕೊಂಡು ಅವ್ರು ಕಷ್ಟಪಟ್ಟು ಅವ್ರು ದುಡಿತಾ ಇರ್ತಾರೆ. ದುಡಿತಾ ಇದ್ರೂ ಗಂಡನ ಸಮನಾಗಿ ದುಡಿತಾ ಇದ್ದಾರೆ. ಬರೀ ಈ ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಎಷ್ಟೋ ಮಂದಿಯ ಫ್ರೆಂಡ್ಸ್ಗಳ ಕೇಳಿರ್ತಾರೆ ಸರ್. ಇವತ್ತು ನೋಡಿ, ಇವತ್ತು ಯಾವುದೇ ಒಂದು ಕೇಸ್, ಇವತ್ತು ವಿಚ್ಛೇದನಗಳನ್ನೋದು ದಿನಕ್ಕೊಂದು 10ರಿಂದ 50 ತನಕ ಆಗ್ತಿದೆ ಸರ್. ಇವಾಗ ಯಾವುದೇ ಸಮಾಜ ತಗೊಳ್ಳಿ ನೀವು, ಯಾವುದೇ ಒಂದು ವರ್ಗ ತಗೊಳ್ಳಿ ನೀವು, ಆ ವರ್ಗದಲ್ಲಿ ಬೇಡದೇ ಇದ್ದಿದ್ದಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೊಂದು ವಿಚ್ಛೇದನಗಳು. ಆ ಒಂದು ಈಗೋ ಇರ್ಬೋದು, ಅಥವಾ ಇಬ್ಬರು ದುಡಿತಾರೆ ಅನ್ನೋ ಅಂತ ಇರ್ಬೋದು, ಅಥವಾ ಹಣಕಾಸಿನ ವಿಷಯದಲ್ಲಿ ಇರ್ಬೋದು, ಅಥವಾ ಕುಟುಂಬದಲ್ಲಿ ತಂದೆ ತಾಯಿನ ಇವ್ರು ನೋಡ್ಕೋಬೋದು, ಇವ್ರ ತಂದೆ ತಾಯಿನ ಅವ್ರು ಏನೋ ಒಂದು ಆ ವಿಚ್ಛೇದಗಳು ಜಾಸ್ತಿ ಆಗ್ತಾ ಇದ್ದಾಗ ಇವ್ರ ಕಣ್ಣಿಂದ ಎಲ್ಲ ನೋಡ್ತಾ ಇರ್ತಾರೆ, ಅಯ್ಯೋ ಮದುವೆ ಆದ್ಮೇಲೆ ಇದೇ ತಾನೇ ಗೋಳು, ಮದುವೆ ಆದ್ಮೇಲೆ ಇದೇನೆ, ಕರೆಕ್ಟಾಗಿ ಯಾರು 100% ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ಯಾಕೆ ಮದುವೆ ಅನ್ನೋ ಜಂಜಾಟದಲ್ಲಿ ನಾವು ಮುಳುಗಬೇಕು, ನಾವು ಯಾಕೆ ಒದ್ದಾಡಬೇಕು? ಸರಿಯಾದವ್ನು ಸಿಕ್ಕಿದ್ರೆ ಪರವಾಗಿಲ್ಲ, ಸರಿಯಾದ ಒಬ್ಬ ಗಂಡ ಸಿಕ್ಕಿದ್ರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋನು, ನಮ್ಮ ಸಂಸಾರನ, ನಮ್ಮ ಕುಟುಂಬನ, ನನ್ನ ತಂದೆ ತಾಯಿನ, ಅವ್ರ ತಂದೆ ತಾಯಿನ ಎಲ್ಲರೂ ಸಮಾನ ರೀತಿಯಲ್ಲಿ ನೋಡ್ಕೊಳ್ಳೋನು ಸಿಕ್ಕಿದ್ರೆ ನಮ್ಮ ಪುಣ್ಯ. ಅಕಸ್ಮಾತ್ ನಿಮ್ಮ ತಂದೆ ತಾಯಿನ ನೀನು ನೋಡ್ಕೋಬೇಡ, ನಮ್ಮ ತಂದೆ ತಾಯಿನ ನೀನು ನೋಡ್ಕೋಬೇಡ ಅಂತ ಇಬ್ಬರಲ್ಲೂ ಈಗೋ ಬಂದಾಗ, ಅಥವಾ ಹಣಕಾಸಿನ ವಿಷಯದಲ್ಲಿ ನಾನು ಇಷ್ಟು ದುಡಿತಾ ಇರ್ತೀನಿ, ನಾನು ಗ್ರ್ಯಾಜುಯೇಟು, ನಾನು ಡಬಲ್ ಗ್ರ್ಯಾಜುಯೇಟು, ನಾನು ಒಬ್ಬ ಇಂಜಿನಿಯರ್ ಆಗಿದ್ದೀನಿ, ನನ್ನ ಸರಿಸಮಕ್ಕೆ ನೀನು ದುಡಿತಾ ಇದೆಯಾ ಅಂತ ಇಬ್ಬರಲ್ಲೂ ಈಗೋ ಇರ್ಬೋದು. ಯಾವುದೋ ಒಂದು ಕಾರಣಕ್ಕೆ ಇವತ್ತು ವಿಚ್ಛೇದನಗಳು ಜಾಸ್ತಿ ಆಗ್ತದೆ. ಆ ಒಂದು ಕಾರಣಕ್ಕೂ ಹೆಣ್ಣು ಮಕ್ಕಳು ಬೇಡವೇ ಬೇಡಪ್ಪ, ಈ ಗೋಳೆ ಬೇಡ, ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ, ನಾವು ಆರಾಮಾಗಿದ್ದೀವಿ, ಮದುವೆನ ಜಂಜಾಟದಲ್ಲಿ ಯಾಕೆ ಮುಳುಗಬೇಕು ನಾವು? ಅದು ಬಿಟ್ಟರೆ ಇನ್ನೇನು ಇಲ್ವಾ? ನಾವು ಆರಾಮಾಗಿದ್ದೀವಿ, ತಂದೆ ತಾಯಿ ನೋಡ್ಕೋತೀವಿ, ಕಾರ್ ತೊಗೊಂಡಿದ್ದೀವಿ, ಮನೆ ತೊಗೊಂಡಿದ್ದೀವಿ, ಆರಾಮಾಗಿದ್ದೀವಿ, ಬೇಕಾಗಿ ಶಾಪಿಂಗ್ ಮಾಡ್ತೀವಿ, ಬೇಕಾದಾಗ ಸಾಯಂಕಾಲ ತಿರ್ಗಕ್ಕೆ ಹೋಗ್ತೀವಿ, ಬೇಕಾಗಿ ತಿಂತೀವಿ, ಬೇಡವೇ ಬೇಡ ಈ ಜಂಜಾಟ ಅನ್ನೋ ಒಂದು ರೀತಿನಲ್ಲೂ ಇವತ್ತು ಹೆಣ್ಣು ಮಕ್ಕಳು ಮುಂದೆ ಬಂದಿದ್ದಾರೆ. ಆ ಹಿಂದಿನ ಕಾಲದಲ್ಲಿ ಹಂಗಲ್ಲ ಸರ್, ಯಾವುದಕ್ಕೂ ಹೆದರ್ತಾ ಇದ್ವಿ, ಮಾನ ಮರ್ಯಾದೆಗೂ ಹೆದರ್ತಿದ್ವಿ, ಒಂದು 10 ರೂಪಾಯಿ ನಾವು ಖರ್ಚು ಮಾಡೋಕ್ಕೂ ಹೆದರ್ತಾ ಇದ್ವಿ. ನಮ್ಮ ಹತ್ರ ಇರಲಿಲ್ಲ ಅವಾಗ. ಆಗಿನ ಹೆಣ್ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಬೇಕು ಅಂದರೂ ಇರ್ತಿರ್ಲಿಲ್ಲ. ಅದನ್ನು ಅತ್ತೆ ಮಾವನ್ ಕಾಣದಂಗೆ ಗಂಡನ ಕೇಳಬೇಕು. ಗಂಡನ ಕೇಳಿದಾಗ ಇರು ನಮ್ಮ ಅಪ್ಪ ಅಮ್ಮನ ಕೇಳ್ತೀನಿ ಅಂತ ಅವನಂತಾನೆ. ಅಲ್ಲ, ಆಗಿನ ಕಾಲಕ್ಕೆ ಆಣೆಗಳಿಗೆ ಬೆಲೆ ಇತ್ತಲ್ಲ ಮೇಡಮ್. ಹೌದು, 4 8 ಸರ್. ಅವಾಗೆಲ್ಲ ಒಂದಾಣೆ, ನಾವೆಲ್ಲ ಒಂದಾಣೆ ನೋಡಿದವರು ಸರ್. ನಾವೆಲ್ಲ ಒಂದಾಣಿನಲ್ಲಿ ನಾವು ತಿಂಡಿ ತಿಂದವರು. ಒಂದಾಣೆ ಕೊಟ್ಟರೆ ನಮ್ಮ ಸ್ಕೂಲಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಈ ಹಣ್ಣುಗಳನ್ನ ಕಟ್ ಮಾಡಿ ಎಲ್ಲ ಮಾಡೋರು ಸರ್. ನಾವೆಲ್ಲ ಅದನ್ನ ಅನುಭವಿಸ್ತೇವೆ. ಬರೀ ಎಷ್ಟು 10 ರೂಪಾಯಿನ ತಗೊಂಡೋದ್ರೆ ಒಂದು ವಾರಕ್ಕಾಗುವಷ್ಟು, ಒಂದು ವಾರಕ್ಕೆ. ಹೌದು ಸರ್, ಹೌದು. 10 ರೂಪಾಯಿ ತಗೊಂಡೋದ್ರೆ ಒಂದು ವಾರಕ್ಕೆ ತರಕಾರಿ ಎಲ್ಲ ಬರ್ತಿತ್ತು. ಅದ್ರಲ್ಲೇನೆ ಸರ್, ತರಕಾರಿ ಪ್ರತಿಯೊಂದರಲ್ಲೂ. ಈಗಿನ ಕಾಲ ಹಂಗಲ್ಲ ಸರ್, 10 ರೂಪಾಯಿಗಲ್ಲ, 100 ರೂಪಾಯಿಗಲ್ಲ, 1,000ಕ್ಕಲ್ಲ, 10,000ಕ್ಕೂ ಇವತ್ತು ಬೆಲೆ ಇಲ್ಲ. ಹಾಗಾಗಿ ಅವಳು ದುಡಿಲೇಬೇಕು ಅನ್ನೋ ಸಂದರ್ಭ ಇವತ್ತು ಬಂದಿದೆ. ಆದರೆ ಒಂದೇ ಇವಳು ದುಡಿಯಲ್ಲಪ್ಪ, ನಾನು ಒಳ್ಳೆ ಹುಡುಗನ ಮದುವೆ ಮಾಡ್ಕೊಳ್ತೀನಿ, ನಾನು ಓದಿದ್ದೀನಿ, ನಾನು ದುಡಿಯೋದಿಲ್ಲಪ್ಪ ಅಂತ ಹೆಣ್ಣನ್ನು ಮದುವೆ ಮಾಡ್ಕೊಳ್ಳೋ ಗಂಡು ಮಕ್ಳು ಇದ್ದಾರಾ ಇವತ್ತು? ತೋರಿಸಿ ನೋಡೋಣ.
ಈಗ ನೀನು ಓದಿದ್ಯಾ, ನೀನು ಮದುವೆ ಮಾಡ್ಕೋ, ನೀನು ಓದಿದ್ಯಾ, ವಿದ್ಯಾವಂತಲಾಗಿದೆಯಾ, ನೀನು ದುಡಿ, ಇಬ್ಬರು ಸರಿಸಮಾನಕ್ಕೆ ದುಡಿ, ನಾವು ಸರಿಸಮಾನವಾಗಿ ಸಂಸಾರ ನಡೆಸ್ಕೊಂಡು ಹೋಗೋಣ ಅನ್ನೋ ಗಂಡು ಮಕ್ಕಳು ಎಲ್ಲೋ ಒಂದು 50-60%. ಇನ್ನು 40% ಏನು ಗೊತ್ತಾ, ಅದರ ದುಡ್ಡಿನಲ್ಲೇ ಲೆಕ್ಕಾಚಾರ ಹಾಕೋರು. ನೀನು ಇದಕ್ಕೆ ಕಟ್ಟು, ನಾನು ಅದನ್ನು ಕಟ್ತೀನಿ, ನೀನು ಅದನ್ನು ಕಟ್ಟು, ಇದನ್ನು ಕಟ್ಟು, ನೀನು ತರಕಾರಿ ತೊಗೊಂಬ, ನಾನು ದಿನಸಿ ಸಾಮಾನು ತೊಗೊಬರ್ತೀನಿ, ನೀನು ಲೈಟ್ ಬಿಲ್ ಕೊಟ್ಟು ನಾನು ವಾಟರ್ ಬಿಲ್ ಕಟ್ತೀನಿ. ಈ ಒಂದು ಜಂಜಾಟದಲ್ಲಿ ಎಲ್ಲ ಅವಳು ನೋಡ್ತಾ ಇರ್ತಾಳೆ ಸರ್. ಒಂದು ಹುಡುಗಿ, ಒಂದು ಹೆಣ್ಣು ಇವತ್ತು ಪ್ರತಿಯೊಂದು ಗಮನಿಸ್ತಾ ಇರ್ತಾಳೆ ಸರ್. ಆಕೆ ವಿದ್ಯಾವಂತಲಾಗಿದ್ದಾಳೆ, ಕೌಟುಂಬಿಕ ಇದರಲ್ಲಿ ಏನೇನು ನಡೀತಿದೆ, ತನ್ನ ಮನೇಲಿ ಇರ್ಬೋದು, ತನ್ನ ಫ್ರೆಂಡ್ಸ್ ಜಗತ್ತಲ್ಲಿರ್ಬೋದು, ಅಥವಾ ತಾನು ಓದಿರೋ ಜೊತೆಗಾರ ಇರ್ಬೋದು, ಎಲ್ಲ ಅವಳು ಅಬ್ಸರ್ವ್ ಮಾಡ್ತಿರ್ತಾಳೆ. ಇದೆಲ್ಲ ನೋಡಿನೇ ಅವಳಿಗೆ ಸಾಕಾಗಿ ಮದುವೆನ ಮುಂದೂಡಕ್ಕೆ ಇದು ಒಂದು ಪ್ರಬಲವಾದ ಕಾರಣ ಇರ್ಬೋದು.